ಅಂತಿಮವಾಗಿ ನಾವು ಕನಕಗಿರಿಯ ಮೂಲ ಗುಡ್ಡ. ಇಲ್ಲಿಂದ ನೀವು ಆಗಲೇ ನಾನು ಲಕ್ಷ್ಮೀ ದೇವಿ ಕೆರೆ ತೋರಿಸಿದಲ್ಲ, ಇದು ನಾವೀಗ ಸದ್ಯ ಇರ್ತಕ್ಕಂಥದ್ದು ಲಕ್ಷ್ಮೀ ದೇವಿ ಗುಡ್ಡ, ಲಕ್ಷ್ಮೀ ದೇವಿ ಗಿರಿ. ಇದು ಕನಕಗಿರಿಯ ಮೂಲ ಗಿರಿ. ಇದು ಮೂಲ ಪ್ರಾಗಿತಿಹಾಸ ಕಾಲದ ವಿಚಾರವನ್ನು ಮಾಡಿ ನೋಡಿದಾಗ ಇದು ಕನಕಗಿರಿಯ ಒಂದು ಮೂಲ ಪಾಯಿಂಟ್ ಆಗಿತ್ತು. ಇಲ್ಲಿಂದನೇ ಊರು ಬೆಳೆದಿರ್ತಕ್ಕಂಥ ಒಂದು ಪಾಯಿಂಟ್ ಇದು ಕನಕಗಿರಿಯ ಮೂಲ ಸ್ಥಳ, ಮೂಲಗಿರಿ. ಇಲ್ಲಿ ಮೇಲೆ ಹತ್ತಿ ಬಂದ್ರಿ ಅಂತ ಹೇಳಿದ್ರೆ ನಿಮಗೆ ಒಂದು ಮಂಟಪ ಕಾಣುತ್ತೆ. ಇಲ್ಲಿ ಜಾತ್ರೆ ಆದ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ಈ ಮಂಟಪದಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿ ಉತ್ಸವ ಮೂರ್ತಿಯಾಗಿ ಹೋಗ್ತಾರೆ. ಇಲ್ಲೆಲ್ಲ ನೀವು ಮಂಟಪದ ದ್ವಾರ ನೋಡ್ಬೋದು. ಓಕೆ, ಇದು ಕೆರೆ ಇದೆ. ಇಲ್ಲಿಂದ ನಮಗೆ ಕನಕಗಿರಿ ಮೂಲ ಈಗಿರ್ತಕ್ಕಂಥ ಕನಕಗಿರಿ ಗ್ರಾಮ ಮತ್ತು ಕನಕಗಿರಿ ಸಿಟಿ ತಾಲೂಕನ್ನು ನಾವು ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೇನೆ ನೋಡಿರಿ. ಆದರೆ ಪ್ರಾಗಿತಿಹಾಸ ಕಾಲದ ದಾಖಲೆಗಳನ್ನು ನೋಡಿದಾಗ ಕನಕಗಿರಿಯ ಒಂದು ಮುಖ್ಯವಾದಂಥ ಪಾಯಿಂಟ್ ಇದು ಈ ಗುಡ್ಡ. ನೀವು ಯಾವಾಗಾದ್ರೂ ಕನಕಗಿರಿಗೆ ಬಂದರೆ, ನೀವೇನಾದರೂ ಪ್ರವಾಸದ ಉದ್ದೇಶದಿಂದ ಬಂದರೆ ಈ ಕನಕಗಿರಿಯ ಈ ಒಂದು ಮಂಟಪ ಇರ್ತಕ್ಕಂಥದ್ದನ್ನು ನೀವು ಪಾಯಿಂಟ್ ಮಾಡಿಕೊಂಡು ಈ ಒಂದು ಗಿರಿಯನ್ನು ಚಾರಣ ಮಾಡ್ಬೋದು. ಒಂದು ಅರ್ಧ ಗಂಟೆಯಲ್ಲಿ ಚಾರಣವನ್ನು ಮಾಡಿ ಮುಗಿಸ್ಬೋದು ಮತ್ತು ಸುಲಭವಾದ ದಾರಿಯೂ ಇದೆ. ಇದನ್ನು ನೀವು ನೋಡಿದರೆ ನಿಮಗೆ ಒಂದು ಪೂರ್ಣ ಪ್ರಮಾಣದ ಈ ಕನಕಗಿರಿಯ ಸುತ್ತಮುತ್ತಲಿನ ಎಲ್ಲ ಸ್ಥಳಗಳನ್ನು ಪೂರ್ಣ ಪ್ರಮಾಣದಲ್ಲಿ ಬರ್ಡ್ ವ್ಯೂ ರೂಪದಲ್ಲಿ ನೀವು ಇಲ್ಲಿ ಕಾಣ್ಬೋದು. ನೋಡಿ, ನಾನು ಇನ್ನೊಂದು ಸ್ವಲ್ಪ ಮೇಲೆ ಹತ್ತಿ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನೋಡಿ, ಅದ್ಭುತವಾಗಿದೆ. ಪ್ರಕೃತಿ ತನ್ನಲ್ಲಿ ಎಲ್ಲವನ್ನು ಅಡಗಿಸಿಕೊಂಡಿದೆ. ಮಂಟಪ ಸುಲಭವಾಗಿ ಕಾಣ್ಬೋದು ನೋಡಿ. ಕನಕಗಿರಿಯ ಮೂಲ ಮಂಟಪ, ಲಕ್ಷ್ಮೀದೇವಿಯ ಮಂಟಪ. ಲಕ್ಷ್ಮೀದೇವಿಯ ಪಕ್ಕದಲ್ಲಿ ಕನಕಾಚಲ ಇದ್ದಾರೆ. ಹೀಗಾಗಿ ಕನಕಗಿರಿ ಇಲ್ಲಿಂದನೇ ಪ್ರಾರಂಭ. ಇದು ಕೆರೆ, ಇದು ಗಿರಿ, ಲಕ್ಷ್ಮೀದೇವಿ ಕೆರೆ, ಲಕ್ಷ್ಮೀದೇವಿ ಗಿರಿ. ಈ ಕಡೆ ನೀವು ನೋಡಿದರೆ ಸೋಮಪುರ ಕಾಣುತ್ತೆ ನೋಡಿ. ಸೋಮಸಾಗರ, ಮೂಲ ಸೋಮಪುರ ಈಗ ಸೋಮಸಾಗರ ಆಗಿದೆ. ಈ ಕಡೆ ಒಂದು ಊರಿದೆ, ಇಲ್ಲಿ ಇತಿಹಾಸ ಪ್ರಾಜ್ಞರು ಹೇಳ್ತಾರೆ ಇದು ಬಸರಿಹಾಳ, ಮತ್ತು ಅಲ್ಲೇ ನಿಮಗೆ ಬಸರಿಹಾಳ ಕೆರೆಯನ್ನು ಸಹ ಇಲ್ಲಿ ವೀಕ್ಷಣೆ ಮಾಡ್ಬೋದು. ಬಸರಿಹಳ್ಳ. ಓಕೆ, ಅಲ್ಲಿ ಕನಕಾಪುರ ಗುಡ್ಡ ದೂರದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು ಕನಕಾಪುರದ ಗುಡ್ಡ. ಕನಕಾಪುರನ ನೀವು ಸೂಕ್ಷ್ಮವಾಗಿ ವೀಕ್ಷಣೆ ಮಾಡ್ಬೋದು. ಅಲ್ಲಿ ನೀರಿನ ಟ್ಯಾಂಕ್ ಇದೆ. ಓಕೆ, ಈಗ ಇದನ್ನು ಹತ್ತಿ ಬಂದ ನಂತರ ನನಗೆ ಭಾಳ ಸಂತೋಷ ಆಯಿತು. ಪೂರ್ಣ ಪ್ರಮಾಣದ ಎಲ್ಲ ವಿವರ ನನಗೆ ಸಿಕ್ತು, ನನಗೆ ಖುಷಿ ಆಯಿತು. ವಿ ಪ್ರೌಡ್ ಟು ಬಿ ಇನ್ ಕನಕಗಿರಿ. ಗಾದೆ ಮಾತು ಸುಳ್ಳಲ್ಲ. ಕಣ್ಣಿದ್ದರೆ ಕನಕಗಿರಿ ನೋಡಿ, ಕಾಲಿದ್ದರೆ ಹಂಪಿ ನೋಡು ಅನ್ನೋದು 100ಕ್ಕೆ 100 ಸತ್ಯ ಅಂತ ನನಗೆ ಈ ಗುಡ್ಡವನ್ನು ಹತ್ತಿದ ನಂತರ ನನಗೆ ಮನದಟ್ಟಾಯಿತು. ನಿಮ್ಮ ತಾಳ್ಮೆಗಾಗಿ ಧನ್ಯವಾದಗಳು.